ನಮಸ್ಕಾರ. ಗೂಬೆ ನಿಮ್ಮ ಮನೆ ಒಳಗಡೆ ಬಂದುಬಿಟ್ರೆ, ಮನೆ ಒಳಗಡೆ ಕಿಟಕಿಯಿಂದನ್ನ ಒಳಗಡೆ ಬರಲಿ, ಎಂಟ್ರೆನ್ಸ್ ಡೋರಿಂದನ್ನ ಒಳಗಡೆ ಬರಲಿ, ಹಿಂದ್ಗಡೆ ಬಾಗಿಲಿಂದನ್ನ ಬರಲಿ, ರೈಟ್ ಸೈಡ್ ಬಾಗಿಲಿಂದನ್ನ ಬರಲಿ, ಲೆಫ್ಟ್ ಸೈಡ್ ಬಾಗಿಲಿಂದನ್ನ ಬರಲಿ, ಅಗ್ನಿ ಮೂಲೆಯಿಂದ ಬರಲಿ ಅಥವಾ ಈಶಾನ್ಯ ಮೂಲೆಯಿಂದನ್ನ ಬರಲಿ, ವಾಯುವ್ಯ ದಿಕ್ಕಿನಿಂದ ಬರಲಿ ಅಥವಾ ನೈಋತ್ಯ ದಿಕ್ಕಿನಿಂದ ಅಂತನ ಬರಲಿ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ನಿಮ್ಮ ಮನೆಗೆ ಎಸ್ಪೆಷಲಿ ಬಿಳಿ ಗೂಬೆ, ವೈಟ್ ಹೌಲು ಏನನ್ನ ಮನೆ ಒಳಗಡೆ ಪ್ರವೇಶ ಆಯಿತು ಅಂತಂದರೆ ಸಿಕ್ಕಾಬಟ್ಟೆ ದುಡ್ಡು. ನಾನಿಲ್ಲಿ ಮಾತಾಡ್ತಿರೋದು ಬಿಳಿ ಗೂಬೆ ಬಗ್ಗೆ. ಬಿಳಿ ಗೂಬೆ ಏನನ್ನ ನಿಮ್ಮ ಮನೆ ಒಳಗಡೆ, ಅದರಲ್ಲೂ ಹುಣ್ಣಿಮೆ ಶುಕ್ರವಾರ ರಾತ್ರಿ ಸಂದರ್ಭದಲ್ಲಿ ಅಥವಾ ಅಮಾವಾಸ್ಯೆ ಶುಕ್ರವಾರ ರಾತ್ರಿ ಸಂದರ್ಭದಲ್ಲಿ ಅಥವಾ ಶುಕ್ರವಾರದಂದು ರಾತ್ರಿ ಸಂದರ್ಭದಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ಟೈಮಲ್ಲಿ ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ ರಾತ್ರಿ ಸಂದರ್ಭದಲ್ಲಿ ಬಿಳಿ ಗೂಬೆಯನ್ನು ಮನೆ ಒಳಗಡೆ ಪ್ರವೇಶ ಆಯಿತು ಅಂದರೆ ತಕ್ಷಣಕ್ಕೆ ಇಮ್ಮಿಡಿಯೇಟಾಗೆ ಈ ಮಂತ್ರ ಪಠಿಸಿ. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ, ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ. ಇಲ್ಲಿ ಲಕ್ಷ್ಮಿಯ ವಾಹನ ಬಂದು ಗೂಬೆ ಆಗುತ್ತೆ. ಡೇ ಟೈಮಲ್ಲಿ ಬಂದರೆ ದರಿದ್ರ ಲಕ್ಷ್ಮಿ ಅಂತ, ಲಕ್ಷ್ಮಿಯ ಅಕ್ಕ ಅಲಕ್ಷ್ಮಿ ಅಂತೀವಿ ಡೇ ಟೈಮಲ್ಲಿ, ದರಿದ್ರ ಲಕ್ಷ್ಮಿ ಅಂತ. ರಾತ್ರಿ ಟೈಮಲ್ಲಿ ಬಂದರೆ ಲಕ್ಷ್ಮಿ ಅಂತ ಅರ್ಥ ಮಾಡ್ಕೊಳ್ಳಿ. ಬಿಳಿ ಗೂಬೆ ಏನನ್ನ ಬಂದರೆ ಖಂಡಿತವಾಗ್ಲೂ ಧನಾಗಮನ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಮನೆಗೆ ಹಣ ಪ್ರಾಪ್ತಿ, ಧನ ಪ್ರಾಪ್ತಿ, ಲಕ್ಷ್ಮಿ ಪ್ರಾಪ್ತಿ 100ಕ್ಕೆ 100% ಆಗೇ ಆಗುತ್ತೆ. ಈ ಸಂದರ್ಭಗಳಲ್ಲಿ ಮನೆಗೆ ಬಂದಾಗ ಅದಕ್ಕೆ ಓಡಿಸೋದು ಹೊಡೆಯೋದು ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಬಂದರೆ ಈ ಮಂತ್ರಗಳು ಪ್ರಾರ್ಥನೆ ಮಾಡಿ ಪಠಿಸಿ, ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ನಾನಿಲ್ಲಿ ಹೇಳ್ತಿರೋದು ಬಿಳಿ ಗೂಬೆ ಬಗ್ಗೆ, ಬೇರೆ ಕಂದು ಬಣ್ಣದ್ದು ಇನ್ನೊಂದು ಮತ್ತೊಂದು ಹೇಳ್ತಾ ಇಲ್ಲ. ಬಿಳಿ ಗೂಬೆ ಬಂದಲ್ಲಿ ಮಾತ್ರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಇನ್ನೂ ಸಾಕಷ್ಟು ಜನ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಮನೆ ಒಳಗಡೆ ಗೂಬೆ ಬಂದುಬಿಟ್ರೆ ಅಪಶಕುನ, ಮನೆ ಒಳಗಡೆ ಸಾಯ್ತಾರೆ, ಯಾರಾದರೂ ಮರಣ ಹೊಂದುತ್ತಾರೆ ಅಂತಂದ್ಬಿಟ್ಟು ತಪ್ಪು ಕಲ್ಪನೆಯಲ್ಲಿದ್ದೀರಾ. ಇದೆಲ್ಲ ಮೂಢನಂಬಿಕೆ. ಈ ಥರದ್ದೆಲ್ಲ ನಂಬಕ್ಕೆ ಹೋಗ್ಬೇಡಿ. ನಮಸ್ಕಾರ.